ಗೀತಾ ಪ್ರಕಾಶ್ ಅವರು ಮಾತಾಡಲಿಕ್ಕಿದ್ದಾರೆ ಸ್ವಲ್ಪ ಹೊತ್ತು. ಇವತ್ತು ಎಷ್ಟೋ ಸಂದರ್ಭಗಳನ್ನ ನಾನು ನೆನೆಸ್ಕೊತಾ ಇರ್ತೀನಿ. ನಮ್ಮ ಆಶ್ರಮಕ್ಕೆ ಎಷ್ಟೋ ಜನ ಮಕ್ಕಳು, ವಿದ್ಯಾರ್ಥಿಗಳು, ದೊಡ್ಡವರು ಬರ್ತಾ ಇರ್ತಾರೆ. ಆದರೂ ಎಲ್ಲೋ ಒಂದು ಟೈಮಲ್ಲಿ ಸಂಸ್ಕೃತಿ ಎಲ್ಲೋ ಒಂದು ಕಡೆ ಎಲ್ಲೋ ಮರೆ ಆಗ್ತಾ ಇದೆಯಲ್ಲ, ಎಲ್ಲೋ ವಿದೇಶಿ ಸಂಸ್ಕೃತಿಯನ್ನ, ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ, ಅವರ ಉಡುಗೆ ತೊಡುಗೆಗಳನ್ನ, ಅವರ ಆಚಾರ ವಿಚಾರಗಳನ್ನ ಅಳವಡಿಸ್ಕೊತಾ ಇದಾರಲ್ಲ, ಯಾಕೆ ನಮ್ಮ ಜನರಿಗೆ ಇನ್ನ ನಮ್ಮ ಸಂಸ್ಕೃತಿಯ ಬಗ್ಗೆ ಅರಿವು ಮೂಡ್ತಾ ಇಲ್ಲ ಅಂತ ನನಗೆ ಸಾಕಷ್ಟು ಟೈಮಲ್ಲಿ ಆ ಭಾವನೆ ಬರುತ್ತೆ. ಹಾಗಾಗಿ ನಾನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಮ್ಮೆಲ್ಲ ಮಕ್ಕಳಿಗೆ, ಪ್ರತಿ ಭಾನುವಾರ ಶಾರದಾಶ್ರಮ ಬರುವ ಮಕ್ಕಳಿಗೆ, ಪ್ರತಿ ಶನಿವಾರ ಬರುವ ಹಿಂಸಿಗೆ ಮತ್ತು ಎಲ್ಲ ಕಡೆ ಭಕ್ತರ ಮನೆಗಳಲ್ಲಿ ಸತ್ಸಂಗ ಮಾಡುವ ಸಂದರ್ಭದಲ್ಲಿ ಅದನ್ನೇ ಹೇಳ್ತಾ ಇರ್ತೀನಿ. ಭಾರತೀಯ ಸಂಸ್ಕೃತಿ ಎಷ್ಟು ಭಾಳ ವಿಶಿಷ್ಟವಾದದ್ದು. ಒಂದು ಅರ್ಶನ ಕುಂಕುಮ ಕೊಡೋದ್ರಿಂದ ಹಿಡಿದು, ರಂಗೋಲಿ ಹಾಕೋದ್ರಿಂದ ಹಿಡಿದು, ಒಂದು ಸೀರೆ ಇಟ್ಕೊಳ್ಳೋದ್ರಿಂದ ಹಿಡಿದು, ಪ್ರತಿಯೊಂದು ಆಹಾರ ಪದ್ಧತಿ ಇರ್ಬೋದು, ಉಡುಗೆ ತೊಡುಗೆ ಇರ್ಬೋದು, ನಮ್ಮ ಭಾಷೆ ಇರ್ಬೋದು, ಭಾವನೆಗಳಿರ್ಬೋದು, ಪ್ರತಿಯೊಂದೂ ಬಹಳ ವಿಶಿಷ್ಟವಾದದ್ದು. ಯಾವ ದೇಶಕ್ಕೆ ಹೋದರೂ ಯಾವುದು ಸಿಗಲ್ಲ. ಬಹಳ ಅದ್ಭುತವಾದ ಸಂಸ್ಕೃತಿ. ಇಂಥ ಸಂಸ್ಕೃತಿಯಲ್ಲಿ ನಾವೆಲ್ಲ ಹುಟ್ಟಿದ್ದೇವಲ್ಲ, ಅದಕ್ಕೆ ನಾವೇ ಧನ್ಯರು ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಭಾರತೀಯ ಸಂಸ್ಕೃತಿಯ ಬಗ್ಗೆ, ಪರಂಪರೆಯ ಬಗ್ಗೆ ಗೀತಾ ಪ್ರಕಾಶ್ ಅವರು ಮಾತಾಡಲಿಕ್ಕಿದ್ದಾರೆ ಸ್ವಲ್ಪ ಹೊತ್ತು. ಅನಂತರ ಶ್ರೀ ಶಾರದಾ ದೇವಿ ಜೀವನ ಗ್ರಂಥ ಪಾರಾಯಣವನ್ನು ಮಾಡೋಣ. ತನ್ಮೂಲಕ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳೋಣ. ನೀವೇ ಎಷ್ಟೋ ಜನ ನಿಮ್ಮ ಮನೆಗಳಲ್ಲೇ ನೋಡಿ, ಇವತ್ತು ನಿಮ್ಮ ಮಕ್ಕಳೇ ಅಥವಾ ಬೇರೆ ಬೇರೆ ನಿಮ್ಮ ಉತ್ತರ ಸಂಬಂಧಿಕರು ಎಷ್ಟೋ ಇವತ್ತು ಉಡುಗೆ ತೊಡುಗೆಗಳು ಎಷ್ಟು ಬದಲಾಗ್ತಾ ಇದೆ ಅಲ್ವಾ? ಆಮೇಲೆ ನಮ್ಮ ಆಚಾರ ವಿಚಾರಗಳು ಎಷ್ಟು ಬದಲಾಗ್ತಾ ಇದೆ, ನಮ್ಮ ಭಾವನೆಗಳು, ಭಾಷೆಗಳು ಎಷ್ಟು ಬದಲಾಗ್ತಾ ಇದೆ ಅಂತ ನೀವು ಗಮನಿಸ್ಬೋದು. ಹಾಗಾಗಿ ಸಾಧ್ಯವಾದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಭಾರತೀಯ ಸನಾತನ ಸಂಸ್ಕೃತಿಯನ್ನು ಖಂಡಿತವಾಗೂ ಪಾಲನೆ ಮಾಡೋಣ. ತನ್ಮೂಲಕ ಒಂದು ಒಳ್ಳೆಯ ಭಾರತವನ್ನು ಕಟ್ಟುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಗೀತಾ ಪ್ರಕಾಶ್ ಅವರು ಉಪನ್ಯಾಸವನ್ನು ನಡೆಸ್ಕೊಳ್ಬೇಕಂತ ಕೇಳ್ಬೋದು. ನಮಸ್ಕಾರ.